everyone fine. ದಲಿತರ ನಿಂದನೆ, ಜಾತಿ ನಿಂದನೆ, ಒಕ್ಕಲಿಗರ ನಿಂದನೆ ಇಂಥ ಕೇಸಲ್ಲಿ ಮುನಿರತ್ನಗೆ ಬೆಲೆ ಸಿಕ್ಕಿದ್ದಾಯಿತು. ಆದರೆ ಇದರ ಬೆನ್ನಲ್ಲೇ ರೇಪ್ ಕೇಸ್ ಕೂಡ ಬಿತ್ತು. ರೇಪ್ ಕೇಸ್ ಬೀಳ್ತಾ ಇದ್ದಂತೆಯೇ ಬೇರೆ ಕೇಸಲ್ಲಿ ಬೇಲಾಗಿದ್ದರೂ ಕೂಡ ಪೊಲೀಸರು ತಮ್ಮ ಕಸ್ಟಡಿಗೆ ತೊಗೊಂಡ್ರು. ಈ ರೇಪ್ ಕೇಸಲ್ಲಿ ಪರೀಕ್ಷೆ ಮಾಡಬೇಕು ಬಾಪ, ನಿಂದೇನು ಕಥೆ, ಈ ಥರದ ಆರೋಪಗಳೆಲ್ಲ ಬಂದಿದೆ, 8 ಸ್ಟ್ಯಾಪು, ಅದು ಇದು ಅತ್ಯಾಚಾರ ಎಲ್ಲವೂ ಕೂಡ ಅಂಥೇಳಿ ಪೊಲೀಸರು ವಶಕ್ಕೆ ತಗೊಂಡ್ರು. ಇದಾದ ಮೇಲೆ ವಶಕ್ಕೆ ಆಯಿತು, ವಿಚಾರಣೆಗಳು ಆಯಿತು, ಪರೀಕ್ಷೆಗಳು ಆಯಿತು. ಈಗ ಮತ್ತೆ ಮುನಿರತ್ನಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಕ್ಟೋಬರ್ 5ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಮುನಿರತ್ನ ಇರಬೇಕು. 42ನೇ ACMM ಕೋರ್ಟ್ನ ಕಡೆಯಿಂದ ಬಂದಿರೋ ಆದೇಶ ಇದು. ಈ ಆದೇಶ ಆಗ್ತಾ ಇದ್ದಂತೆಯೇ ಕೋರ್ಟಿಂದ ಮತ್ತೆ ಮುನಿರತ್ನ ಜೈಲಿಗೆ ಶಿಫ್ಟ್ ಆಗಿರೋದು. ಒಂದು ಕಡೆಯಲ್ಲಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಮುನಿರತ್ನ, ಒಂದು ಕಡೆಯಲ್ಲಿ ನಾವು ಚೆಕ್ ಮಾಡೋಣ ಏನೇನು ಪ್ರಶ್ನೆ ವಿಚಾರಣೆ ವೇಳೆಯಲ್ಲಿ ಬಂತು, ಉತ್ತರ ಏನು ಬಂತು ಅಂಥೇಳಿ. ಶಿವಕುಮಾರ್ ಅವರು ನ್ಯಾಯಾಧೀಶರು ಕೇಳ್ತಾರೆ, ನಿಮ್ಮನ್ನು ಯಾವಾಗ್ರಿ ಎಲ್ಲಿ ಅರೆಸ್ಟ್ ಮಾಡಿದ್ದು ನಿಮ್ಮನ್ನು? ಇದು ವಿಚಾರಣೆ ಕಾಲದಲ್ಲಿ ಆಗಿರ್ತಂಥ ಬೆಳವಣಿಗೆ ಇದು. ಯಾವಾಗ ಅರೆಸ್ಟ್ ಮಾಡಿದ್ರು, ಎಲ್ಲಿ ಬಂದಿದ್ರು ನಿಮ್ಮನ್ನು ಅಂತ. ಪೊಲೀಸರು ಅರೆಸ್ಟ್ ಮ್ಯಾನ್ಯುಯಲನ್ನು ಯಾಕೆ ಫಾಲೋ ಮಾಡಿಲ್ಲ? ಅರೆಸ್ಟ್ ಮಾಡಬೇಕಾದ್ರೆ ಎಲ್ಲಿ ಯಾವಾಗ ಅನ್ನೋದನ್ನು ದೃಢೀಕರಿಸಿ ಇಬ್ಬರ ಸಹಿ ಕೂಡ ಹಾಕ್ಸ್ಕೊಳ್ಬೇಕಾಗತ್ತೆ. ಇದನ್ನು ಏನು ಪೊಲೀಸರು ಓದೋದೇ ಇಲ್ಲ ಅಂತ ಕಾಣುತ್ತೆ ಅಂತ ಅವ್ರು ಹೇಳ್ತಾರೆ. ಮುನಿರತ್ನ ಆರೋಪಿ ಮಾತನಾಡಿದ್ದು, ಸ್ವಾಮಿ ಜೈಲಿಂದ ನನಗೆ ಬೇಲ್ ಸಿಕ್ಕಿತ್ತಲ್ಲ ಬೇರೆ ಕೇಸಲ್ಲಿ, ಆಗ ನಾನು ಆಚೆ ಬರ್ತಾ ಇದ್ದೆ ಸ್ವಾಮಿ, ಆಚೆ ಬರಬೇಕಾದ್ರೇ ಅರೆಸ್ಟ್ ಮಾಡಿಬಿಟ್ರಿ ಇವರು. MLA ಸ್ಥಾನಕ್ಕಾಗಿಯೇ ನನಗೆ ಪ್ರತಿದಿನ ಕಿರುಕುಳ ಕೊಡ್ತಾ ಇದ್ದಾರೆ. ನಾನು MLA ಆಗಿದ್ದೀನಲ್ಲ, ಈ ಸ್ಥಾನದ ಕಾರಣಕ್ಕಾಗಿಯೇ ನನಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಇವರು. ವಿನಾಕಾರಣ ನನ್ನನ್ನು ತೇಜೋವಧೆ ಮಾಡುವಂಥ ಕೆಲಸ ಸ್ವಾಮಿ, ಇದೆಲ್ಲವೂ ಕೂಡ ಷಡ್ಯಂತ್ರ ಮಾಡಿದ್ದಾರೆ. 5 ವರ್ಷಗಳ ಹಿಂದೆ ನಾನು ರೇಪ್ ಮಾಡಿದರೆ ಅವತ್ತೇ ಕೇಸ್ ಹಾಕಬೇಕಾಗಿತ್ತಲ್ಲ ಸ್ವಾಮಿ, ಯಾಕೆ ಹಾಕಲಿಲ್ಲ? 5 ವರ್ಷ ಬಿಟ್ಬಿಟ್ಟು ಇವತ್ತು ಕೇಸ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನರ್ಥ ಇದಕ್ಕೆ? ಚುನಾವಣೆ ವೇಳೆ ತುಂಬ ಮನಸ್ತಾಪಗಳಿತ್ತು, ತುಂಬ ಜಿದ್ದಾಜಿದ್ದಿ ಇತ್ತು. ಚುನಾವಣೆ ವೇಳೆ ನಡೆದಂಥ ಮನಸ್ತಾಪಗಳ ಕಾರಣದಿಂದಾಗಿಯೇ ಮನಸ್ತಾಪಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ದಿನ ಒಂದಲ್ಲ ಒಂದು ಕೇಸ್ ಹಾಕ್ತಾ ಇದ್ದಾರೆ. ನನಗೆ 60 ವರ್ಷ ಸ್ವಾಮಿ, ನಾನು 4 ಬಾರಿ ಶಾಸಕನಾಗಿದ್ದೀನಿ, ಮಂತ್ರಿಯಾಗಿದ್ದೀನಿ. 5 ವರ್ಷಗಳಿಂದ ನನ್ನ ಜೊತೆಯಲ್ಲಿ ಯಾರ್ಯಾರು ಇದ್ದರೋ ಅವರೇ ನನ್ನ ಜೊತೇಲಿ ಇದ್ದ ಕಾರಣಕ್ಕೆ ನನ್ನ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ದಾರೆ. ಅವರಿಗೆ ಬೇಕಾಗಿರೋದು ರಾಜೀನಾಮೆ ಅಂತ ಹೇಳಿಬಿಟ್ರೆ, ಅವರು ನಾನು ರಿಸೈನ್ ಮಾಡಬೇಕು, ನಾನು MLA ಆಗಿರಬಾರ್ದು ಅಂತ ಹೇಳಿಬಿಟ್ರೆ ಈಗಲೇ ರಾಜೀನಾಮೆ ಕೊಟ್ಬಿಡ್ತೀನಿ ಸ್ವಾಮಿ ಅಂತ ಮುನಿರತ್ನ ನ್ಯಾಯಾಧೀಶರ ಮುಂದೆ ಹೇಳಿರೋದು. ಶಿವಕುಮಾರ್ ಅವರು ನ್ಯಾಯಾಧೀಶರು, ನೀವೆಲ್ಲಿ ರಾಜೀನಾಮೆ ಕೊಡಬೇಕು ಅಲ್ಲಿ ಕೊಡ್ರಿ, ಕೋರ್ಟಲ್ಲೇನ್ರಿ ಕೊಡೋದು ರಾಜೀನಾಮೆಯನ್ನು? ನೀವೆಲ್ಲಿ ಕೊಡಬೇಕು ರಾಜೀನಾಮೆನ ಅಲ್ಲಿ ಕೊಟ್ಬಿಡಿ, ಕೋರ್ಟಲ್ಲಿ ಬಂದೆ ಅದನ್ನ ಯಾಕೆ ಹೇಳ್ತಾ ಇದ್ದೀರಿ? ಯೂಶ್ವಲಾಗಿ ಏನಾಗುತ್ತೆ, ಈ ಥರ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಒಬ್ಬ ಆರೋಪಿಯನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಇವನ್ನೇನು ಬೇಲ್ ಕೊಡ್ತಿರೋ ಇಲ್ಲ ಜುಡಿಷಿಯಲ್ ಕಸ್ಟಡಿ ಕಳಿಸ್ತಿರೋ ಅಥವಾ ಮತ್ತೆ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ವಿಚಾರ ಇದ್ದಾಗ, ಏನಪ್ಪ ಏನಾದರೂ ನೀನು ಕಿರುಕುಳ ಆಯಿತಾ ಅಂತ ಕೇಳಬೇಕು ಅಂತ 1 ನಿಮಿಷ ಮಾತಾಡ್ಬೇಕು ಸ್ವಾಮಿ ಅಂದ್ರಂತೆ. ಯಾರೋ ಮುನಿರತ್ನ 1 ನಿಮಿಷ ಮಾತಾಡ್ಬೇಕು ಸ್ವಾಮಿ ನಾನು ಅಂತಂದ್ರಂತೆ. ಜಡ್ಜ್ ಏನು ಅನ್ಕೋತಾರಾಗ, ಏನೋ ಪೊಲೀಸ್ ಕಸ್ಟಡಿಯಲ್ಲಿ ತೊಂದರೆ ಆಗಿರಬೇಕೇನೋ, ಯಾವುದೋ ಫೆಸಿಲಿಟಿ ಬೇಕೇನೋ, ಅದಕ್ಕೇನೋ ಮಾತಾಡ್ತಾ ಇದ್ದಾರೇನೋ ಅಂತ ಅವ್ರು ಅಂದ್ಕೊಳ್ತಾರೆ. ಅದನ್ನು ಕೇಳಿದ್ರೆ ಇವರು ಈ ಕಥೆ ಎಲ್ಲ ಹೇಳಿದ್ದಾರೆ. ನಾನು ಶಾಸಕನಾಗಿದ್ದೀನಿ, ರಾಜಕೀಯ ವೈಷಮ್ಯ ಮಾಡ್ತಾ ಇದ್ದಾರೆ, ಚುನಾವಣಾ ಜಿದ್ದುಗಳಿದೆ ಇವರಿಗೆ, ಆ ಮನಸ್ತಾಪಗಳ ಕಾರಣಕ್ಕೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ದಿನೇ ನನಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಇವ್ರಿಗೆ ನನಗೆ MLA ಆಗಿರೋದು ಇಷ್ಟ ಇಲ್ಲ ಅಂತ ಹೇಳಿಬಿಟ್ರೆ ನಾನು ಇಲ್ಲೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ಇಲ್ಲೇನಪ್ಪ ರಾಜೀನಾಮೆ ಕೊಡೋದು ನೀನು? ಇಲ್ಲ, ಎಲ್ಲಿ ರಾಜೀನಾಮೆ ನೀನು ಕೊಡಬೇಕೋ ಅಲ್ಲಿ ಕೊಡಪ್ಪ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ.